ದರ್ಶನ್ ಅಭಿಮಾನಿಗಳ ಡಿ ಬಾಸ್ ಅವರು ಹೊರಗೆ ಬರ್ತಾರಾ ಒಳಗೆ ಇರ್ತಾರಾ ಅಂತ ಬಹಳ ಕುತೂಹಲವನ್ನು ಕೆರಳಿಸಿತ್ತಲ್ಲ. ಇದಕ್ಕೆಲ್ಲೋ ಒಂದು ಫೈನಲ್ ಸ್ಟೇಟ್ಮೆಂಟ್ ಬರುತ್ತೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೊಲೆ ಕೇಸಿಂದ ಬಚಾವ್ ಆಗ್ತಾರಂತೆ ದರ್ಶನ್ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಒಂದು ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು, ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಈ ಡೆವಲ್ ಸಕ್ಸಸ್ ಸಮಯದಲ್ಲೇ ದರ್ಶನ್ ಹೊರಗಡೆ ಬರ್ತಾರಾ ಅನ್ನುವಂತ ಪ್ರಶ್ನೆ. ಉಲ್ಟಾ ಹೊಡೆದ್ರಂತೆ ರೇಣುಕಾಸ್ವಾಮಿ ತಾಯಿ. ತನಿಖೆ ವೇಳೆ ರೇಣುಕಾಸ್ವಾಮಿ ತಾಯಿ ಹೇಳಿದ್ದೇ ಒಂದು, ಆದ್ರೆ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಾಯಿ ಹೇಳ್ತಿರೋದೇ ಇನ್ನೊಂದು. ಸರ್ಪ್ರೈಸ್. ವಿಭಿನ್ನವಾದ ಹೇಳಿಕೆ ಕೊಡ್ತಿದ್ದಾರಂತೆ ರತ್ನಪ್ರಭಾ. ಪ್ರಾಸಿಕ್ಯೂಷನ್ ವಿರುದ್ಧವೇ ರತ್ನಪ್ರಭಾ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಏನಾಗ್ತಾ ಇದೆ ಈ ಕೇಸಲ್ಲಿ? ನಿಜಕ್ಕೂ ಶಾಕಿಂಗ್ ಸ್ಟೇಟ್ಮೆಂಟ್ಗಳು ರತ್ನಪ್ರಭಾ ಅವರು ನೀಡ್ತಾ ಇರುವಂತದ್ದು. ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಮನವಿಯನ್ನ ಮಾಡಲಾಗಿದೆ. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿ ಮಾಡಿಕೊಳ್ಳಿ ಕೋರ್ಟ್ಗೆ ಮನವಿ ಮಾಡಿದ ಎಸ್ಪಿಪಿ ಪ್ರಸನ್ನಕುಮಾರ್. ಬರುವ ಸೋಮವಾರ ಈ ವಿಚಾರದ ಕುರಿತಾಗಿ ಕೋರ್ಟ್ ತೀರ್ಮಾನವನ್ನ ಮಾಡಲಿದೆ ಅಂತ ನೋಡಿ. ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಇದು. ರಾಜ್ಯಾದ್ಯಂತ ಮಾತ್ರವಲ್ಲ, ದೇಶಾದ್ಯಂತ ಒಮ್ಮೆ ಕರ್ನಾಟಕದ ತಿರುಗಿ ನೋಡ್ತು. ಕರ್ನಾಟಕದ ಓರ್ವ ಸ್ಟಾರ್ ನಟ ಇಂತಹ ಕಾರ್ಯವನ್ನ ಮಾಡಿದ್ದಾನಂತೆ, ಕೊಲೆ ಮಾಡಿದ್ದಾನಂತೆ, ಅದು ಕ್ರೂರವಾಗಿ ಕೊಲೆ ಮಾಡಿದ್ದಾನಂತೆ ಅಂತ ತಿರುಗಿ ನೋಡ್ತು. ಈ ವಿಚಾರಣೆಗಳಾಗ್ತಾ ಇವೆ. ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಹೊತ್ತು ಮೆರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಚ್ಚರಿಯ ವಿಚಾರವೊಂದು ಬೆಳಕಿಗೆ ಬಂದಿದೆ. ಏನಂತ ಕೇಳಿದ್ರೆ, ರೇಣುಕಾಸ್ವಾಮಿ ಅವರ ತಾಯಿ, ಸ್ವತಃ ಹೆತ್ತ ತಾಯಿ ಉಲ್ಟಾ ಹೊಡೆದಿದ್ದಾರಂತೆ. ವೆರಿ ಸರ್ಪ್ರೈಸಿಂಗ್. ವಿಭಿನ್ನವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಂತೆ ರತ್ನಪ್ರಭಾ. ಪ್ರಾಸಿಕ್ಯೂಷನ್ ವಿರುದ್ಧವೇ ಯಾರು ತನ್ನ ಮಗನ ಪರವಾಗಿ ವಾದ ಮಾಡ್ತಾ ಇದ್ದಾರೋ ಅವರ ವಿರುದ್ಧವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಂತೆ. ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ಇದೀಗ ಹೇಳ್ತಾ ಇರುವಂತದ್ದು. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ವಿಲ್ ಸಿ ಏನು ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ರತ್ನಪ್ರಭಾ ಹೇಳಿಕೆಯ ತಿರುವು ಬಹಳ ಇಂಟ್ರೆಸ್ಟಿಂಗ್ ರೀ, ಬಹಳ ಸರ್ಪ್ರೈಸಿಂಗ್. ಏನಾಗ್ತಾ ಇದೆ ಈ ಕೇಸಲ್ಲಿ? ದರ್ಶನ್ ಪರವಾಗಿ ನಿಂತರ ರೇಣುಕಾಸ್ವಾಮಿ ಅಮ್ಮ ರತ್ನಪ್ರಭಾ ಹೇಳಿಕೆಯಿಂದ ಟ್ವಿಸ್ಟ್ ಪಡೆಯುತ್ತಾ ಪ್ರಕರಣ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರತ್ನಪ್ರಭಾ ಸಾಕ್ಷ್ಯವನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತಾ? ಆಬ್ವಿಯಸ್ಲಿ ಪರಿಗಣಿಸಲೇಬೇಕು. ಹೆತ್ತ ತಾಯಿ ಅಲ್ವಾ ಅವರು. ದರ್ಶನ್ ವಿರುದ್ಧ ತಾಂತ್ರಿಕ ಸಾಕ್ಷ್ಯ ಪ್ರಬಲವಾಗಿದೆ. ಆದರೂ ಈ ಹೊತ್ತಲ್ಲಿ ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಯಾಗಿಸಿದ್ರೆ ಪ್ರಾಸಿಕ್ಯೂಷನ್ ನಿಂದ ರತ್ನಪ್ರಭಾ ಅವರ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಆಗ ಹೊರಬರಲಿದೆ ದರ್ಶನ್ ಪ್ರಕರಣದ ಅಸಲಿ ಸತ್ಯ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಬಿಗ್ ಎಕ್ಸ್ಕ್ಲೂಸಿವ್. ರತ್ನಪ್ರಭಾ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ದರ್ಶನ್ ಪರವಾಗಿ ನಿಂತರ ಹಾಗಾದ್ರೆ ರತ್ನಪ್ರಭಾ ಅವರು ತನ್ನ ಮಗನನ್ನ ಕೊಂದ್ರು ಸರ್, ನನ್ನ ಮಗನ ಹೆಂಡತಿಯನ್ನ, ಆ ಮಗುವನ್ನ ಅನಾಥ ಮಾಡಿಬಿಟ್ರು ಸರ್ ಅಂತ 1 ವರ್ಷದ ಹಿಂದೆ ಕಣ್ಣೀರಿಟ್ಟಿದ್ದಂತಹ ರತ್ನಪ್ರಭಾ ಇದೀಗ ಪ್ರಾಸಿಕ್ಯೂಷನ್ ಪಿಪಿಗೆ ಅಗೇನ್ಸ್ಟ್ ಬಿದ್ದಿದ್ದಾರೆ. ಅತ್ಯಂತ ಕ್ರೌರ್ಯವನ್ನ ಮೆರೆದು, ಬಟ್ ವಾಟ್ ಎವರ್ ಇವರ ಸಾಕ್ಷಿ, ಇವರು ಯಾವುದೇ ರೀತಿ ಹೇಳಿಕೆಗಳು ಕೊಟ್ಟರು ಕೂಡ ಅಲ್ಲಿ ಟೆಕ್ನಿಕಲ್ ಸಾಕ್ಷಿಗಳನ್ನು ಒಮ್ಮೆ ಪರಿಗಣಿಸಬೇಕಾಗತ್ತೆ. ಟೆಕ್ನಿಕಲ್ ಸಾಕ್ಷಿಗಳು ಬಹಳ ಪ್ರಬಲವಾಗಿದೆ ಈ ಕೇಸ್ನಲ್ಲಿ. ಯಾರ್ದೋ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಲಾಗಿದೆ, 2 ರಿಂದ 3 ಕಾಲ್ ಹಿಸ್ಟ್ರಿಗಳನ್ನ ರಿಟ್ರೀವ್ ಮಾಡಲಾಗಿದೆ, ಕಾಲ್ ರೆಕಾರ್ಡ್ಗಳನ್ನ ರಿಟ್ರೀವ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಬಲ್ಲ ಮೂಲಗಳ ಪ್ರಕಾರ ವಿಡಿಯೋ ಒಂದನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿವೆ. ಬಟ್ ವಾಟ್ ಎವರ್, ಅಲ್ಲಿ ಕೋರ್ಟ್ನಲ್ಲಿ ಜಡ್ಜ್ ಸಮ್ಮುಖದಲ್ಲಿ ಲಾಯರ್ ಏನೆಲ್ಲ ಸಬ್ಮಿಟ್ ಮಾಡಿದ್ದಾರೋ ಅದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಈ ತನಿಖೆ ಎಲ್ಲ ಕೂಡ ಒಂದು ಹಂತಕ್ಕೆ ಬಂದ ನಂತರವಷ್ಟೇ ಅದು RTI ಇಂದಲೋ ಅಥವಾ ಬೇರೆ ರೀತಿಯಿಂದಲೋ ಮಾಧ್ಯಮಗಳಿಗೆ ಸಿಗುತ್ತೆ. ಆದರೆ ಈ ನಡುವಿನಲ್ಲಿ ರತ್ನಪ್ರಭಾ ಅವರು ಟ್ವಿಸ್ಟ್ ಕೊಟ್ಬಿಟ್ರಲ್ಲ, ಇದು ಬಹಳ ಆಶ್ಚರ್ಯ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಇದು ಬಹಳ ಅಚ್ಚರಿಯ ಸಂಗತಿ. ಏನಾಗ್ತಾ ಇದೆ?
ನಿಜಕ್ಕೂ ಅಚ್ಚರಿಯ ಸಂಗತಿ. ಯಾಕಂತ ಹೇಳಿದ್ರೆ ಬಹಳ ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನ ದರ್ಶನ್ ಕೊಲ್ಲಲಾಯ್ತು ಅಂತ ಹೇಳಲಾಗ್ತಾ ಇತ್ತು. ಇದೇ ರತ್ನಪ್ರಭಾ ಅವರು ಈ ಹಿಂದೆ ಮಾಧ್ಯಮಗಳ ಎದುರಿಗೆ ಕಣ್ಣೀರು ಹಾಕಿದ್ರು, ಕಿರುಚಾಡಿದ್ರು. ಸರ್, ನನ್ನ ಮಗ ಈಗಷ್ಟೇ ಮದುವೆ ಆಗಿದ್ದಾನೆ ಸರ್, ನನ್ನ ಸೊಸೆ ಬಸರಿ ಆಗಿದ್ದಾಳೆ, ಆ ಮಗುವನ್ನು ಯಾರು ನೋಡ್ಕೊಳ್ತಾರೆ ಅಂತೆಲ್ಲ ಕಣ್ಣೀರಿಟ್ರು. ಇದೀಗ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ, ಅಥವಾ ಒಳಗಿಂದ ಬೇರೆ ಏನಾದರೂ ಚರ್ಚೆಗಳಾಗಿದೆಯಾ? ಇವ್ರನ್ನ ಯಾರಾದರೂ, ಇವರ ಫ್ಯಾಮಿಲಿನ ಯಾರಾದರೂ ಭೇಟಿ ಮಾಡಿದ್ದಾರಾ? ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಮಹೇಶ್? ಕಾರ್ತಿಕ್, ಏನಂದ್ರೆ ಈಗ ಡಿಸೆಂಬರ್ 17ನೇ ತಾರೀಕಿನಿಂದ ಏನು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಟ್ರಯಲ್ ಸಹ ಸ್ಟಾರ್ಟ್ ಆಗಿರುವಂತದ್ದು. ಈಗಾಗಲೇ 4 ಬಾರಿ ಏನು ಕೋರ್ಟ್ಗೆ ವಿಚಾರಣೆಗೆ ಬಂದಿರುವಂತದ್ದು. ಇವತ್ತು ಏನೋ ಒಂದು ಪ್ರಾಸಿಕ್ಯೂಷನ್ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಂಡಿರುವಂತದ್ದು. ಅಂದ್ರೆ ಇವರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣನೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಪರವಾಗಿ ಒಂದು ವಕೀಲರು ಒಂದು ಅರ್ಜಿಯನ್ನು ಹಾಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಇದಕ್ಕೆ ಕಾರಣ ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಏನು ಪ್ರಾರಂಭ ಕೊಲೆ ಆದಂತ ಸಂದರ್ಭದಲ್ಲಿ ದರ್ಶನ್ ವಿರುದ್ಧವಾಗಿ ಅವ್ರ ತಂದೆ ತಾಯಿಗಳು ಸಹ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಮತ್ತೆ ಈಗತ್ತು ಟ್ರಯಲ್ ಏನು ಪ್ರಾರಂಭ ಆಗಿದೆ. ಈ ಒಂದು ಟ್ರಯಲ್ ಪ್ರಾರಂಭ ಆದ ನಂತರ ಸಂದರ್ಭದಲ್ಲಿ ಅವರು ಬೇರೆ ರೀತಿಯ ಅವ್ರ ತಾಯಿ, ಪ್ರಮುಖವಾಗಿ ಅವ್ರ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಯಾರಿದ್ದಾರೆ ಅವರು ಬೇರೆ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಪ್ರಾಸಿಕ್ಯೂಷನ್ ಗಮನಕ್ಕೆ ಬಂದಿರುವಂತದ್ದು. ಮತ್ತೆ ಪ್ರಾಸಿಕ್ಯೂಷನ್ ಸಹ ಏನು ಆರೋಪಿಗಳ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಹ ಅವರು ಅಲ್ಲಿ ಇರುವಂತದ್ದು. ಇದನ್ನು ಪರಿಗಣಿಸಿದಂತೆ ಎಲ್ಲೋ ಒಂದ್ ಕಡೆ ಅವರು ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸರ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಗಳು ಬೇರೆ ರೀತಿಯಾಗಿದೆ. ಮತ್ತೆ ಇವತ್ತು ಅವರ ತಾಯಿ ಕೊಡ್ತಾ ಇರುವಂತ ಹೇಳಿಕೆಗಳು ಬೇರೆ ರೀತಿ ಇದೆ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಒಂದು ಮನವಿ ಆಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಒಂದು ಪ್ರಾಸಿಕ್ಯೂಷನ್ ಬೆಳಗ್ಗೆ ಒಂದು ಅಪ್ಲಿಕೇಶನ್ ಅನ್ನ ಮೂವ್ ಮಾಡಿರುವಂತದ್ದು. ಈ ಒಂದು ಅಪ್ಲಿಕೇಶನ್ ಒಂದು ಸೋಮವಾರ ವಿಚಾರಣೆಗೆ ಬರುತ್ತೆ. ಸೋಮವಾರ ವಿಚಾರಣೆಗೆ ಬಂದ ನಂತರ ಕೋರ್ಟ್ ಡಿಸೈಡ್ ಅನ್ನ ಮಾಡುತ್ತೆ ಅವರ ತಾಯಿಯ ಒಂದು ಹೇಳಿಕೆಯನ್ನು ಪರಿಗಣಿಸಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ. ಒಂದು ವೇಳೆ ಏನಾದ್ರು ಅದು ಹಾಸ್ಟೆಲ್ ವಿಟ್ನೆಸ್ ಅಂತ ಏನಾದ್ರು ಆದ್ರೆ ನಂತರ ಪ್ರಾಸಿಕ್ಯೂಷನ್ ಅವರನ್ನ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುತ್ತೆ. ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ ಕೋರ್ಟ್ ಡಿಸೈಡ್ ಮಾಡುತ್ತೆ ರೇಣುಕಾ ಸ್ವಾಮಿ ಅವರ ತಾಯಿ ಹೇಳ್ತಾ ಇರುವಂತದ್ದು ಏನು ಸತ್ಯ ಇದೆಯಾ ಅಥವಾ ಸುಳ್ಳಿದೆ ಏನೋ ಅನ್ನೋದ್ರ ಬಗ್ಗೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಆದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳು ಸಾಕಷ್ಟು ಸ್ಟ್ರಾಂಗ್ ಇರೋದ್ರಿಂದ ಈ ಒಂದು ಇವರ ತಾಯಿಯ ಹೇಳಿಕೆಗಳು ಎಷ್ಟು ಮಹತ್ವವನ್ನು ಪಡೆಯುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ಕಾರ್ತಿಕ್. ಸೊ ಇದರಲ್ಲಿ ಈ ಚಾನ್ಸಸ್ಗಳು ಹೆಂಗಿದೆ ಅರುಣ್? ಈಗ ದರ್ಶನ್ ರವರಿಗೆ ಬೇಲ್ ಅಥವಾ ಹೊರಗಡೆ ಬರುವ ಚಾನ್ಸಸ್ ಹೆಚ್ಚಿದೆಯಾ ಅಥವಾ ಶಿಕ್ಷೆ ಆಗುವಂತ ಚಾನ್ಸಸ್ಗಳು ಹೆಚ್ಚಿವೆಯಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಈ ತಾಯಿಯ ಹೇಳಿಕೆಯನ್ನು ಕೂಡ ಪ್ರಬಲವಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೂಡ ದರ್ಶನ್ ಪರವಾಗಿರ್ತಕ್ಕಂಥ ಲಾಯರ್ ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ. ಜಡ್ಜ್ ಯಾವುದನ್ನು ಸ್ವೀಕಾರ ಮಾಡ್ಬೋದು, ಟೆಕ್ನಿಕಲ್ ಎವಿಡೆನ್ಸೋ ಅಥವಾ ತಾಯಿಯ ಹೇಳಿಕೆಯೋ ಅಂತ ಹೇಳಿ? ಕಾರ್ತಿಕ್, ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಈ ಒಂದು ವಿಚಾರದಲ್ಲಿ ರೇಣುಕಾ ಸ್ವಾಮಿಯ ಪೋಷಕರು ಏನಿದ್ದಾರೆ ಅವರು ಯಾವುದೇ ರೀತಿಯಂತ ಇದರಲ್ಲಿ ದೂರನ್ನ ಕೊಟ್ಟಿಲ್ಲ. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನು ಮೊದಲೇ ಈಗ ದೂರನ್ನ ಕೊಡ್ತಾನೆ ಅನ್ನೋನ್ ಬಾಡಿ ಅಂತ ಗೊತ್ತಾಗಿರುವಂತದ್ದು. ಹಾಗಾಗಿ ಇವರ ತಾಯಿ ಪೋಷಕರ ಒಂದು ಮಹತ್ವದ ಪಾತ್ರದ ಬಗ್ಗೆ ಪ್ರಾಸಿಕ್ಯೂಷನ್ ಏನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಆ ಸಾಕ್ಷಿಗಳ ಬಗ್ಗೆನೂ ಸಹ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಅವ್ರಿಗೆ ಬೇಕಾಗಿದ್ದಂತದ್ದು ಅವರ ಬಳಿ ಪ್ರಾಸಿಕ್ಯೂಷನ್ ಬಳಿ ಇರುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್. ಈ ಒಂದು ಟೆಕ್ನಿಕಲ್ ಬೇಸಿಸ್ ಮೇಲೆ ನಾವು ಕೇಸನ್ನ ಜಯಗಳಿಸ್ತೀವಿ ಅಂತ ಹೇಳ್ಕೊಂಡು ಇರುವಂತದ್ದು. ಮತ್ತೆ ಅದೇ ರೀತಿ ಅವರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 272 ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟ್ಗೆ ಕೊಟ್ಟಿರೋದ್ರಿಂದ ಎಲ್ಲರೂ ಸಹ ಮಾಡ್ಬೇಕಾಗುತ್ತೆ. ಹಾಗಾಗಿ ಅವರ ಪ್ರಾಥಮಿಕವಾಗಿ ಪೋಷಕರನ್ನ ಮಾಡಿಸ್ಬೇಕು ಅಂತ ಪ್ರಾಸಿಕ್ಯೂಷನ್ ಅವರೇ ಏನು ವಿಟ್ನೆಸ್ ಕೋರ್ಟ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅದರಂತೆ ಕೋರ್ಟ್ ಸಹ ಸಮನ್ಸ್ ಮಾಡಿ ಇವತ್ತು ಮಾಡ್ತಾ ಇರುವಂತದ್ದು. ಆದ್ರೆ ಅಂತಿಮವಾಗಿ ಕೋರ್ಟ್ ಯಾವ್ದನ್ನ ಡಿಸೈಡ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ಕಾರ್ತಿಕ್. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರ್ ಆಲ್ ಆಗಿ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಹೊರಗೆ ಬೀಳ್ತಾ ಇದೆ. ಅದರ ಜೊತೆಯಲ್ಲೇ ದರ್ಶನ್ ಅಭಿಮಾನಿಗಳು ಯಾರಿದ್ದಾರೆ ನೋಡಿ, ನಿಮಗೆ ಒಂದು ಸಿಹಿ ಸುದ್ದಿ ಹೊರಗೆ ಬೀಳ್ತಾ ಇದೆ. ಏನಂತ ಹೇಳಿದ್ರೆ, ರೇಣುಕಾ ಸ್ವಾಮಿಯ ವಿಚಾರವಾಗಿ ಕೊಲೆ ಕೇಸ್ನಲ್ಲಿ ಏನು ದರ್ಶನ್ ಒಳಗಡೆ ಇದ್ದಾರೆ, ಜೈಲು ಒಳಗಡೆ ಇದ್ದಾರೆ, ಅವರು ಹೊರಬರುವ ಒಂದು ಸಣ್ಣದೊಂದು ಬೆಳಕಿನ ಕಿಡಿ ಕಾಣಿಸ್ತಾ ಇದೆ. ರತ್ನಪ್ರಭಾ, ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಪ್ರಾಸಿಕ್ಯೂಷನ್ ಎದುರಿಗೆ ಕೊಟ್ಟಿರುವಂತಹ ಹೇಳಿಕೆ, ವಿಭಿನ್ನ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ ಕೇಸ್ ಆಫ್ ಕೋರ್ಟ್ ಅವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ದರ್ಶನ್ಗೆ ಬೇಲ್ ಸಿಗುವಂತಹ ಅಥವಾ ಈ ಪ್ರಕರಣದಲ್ಲಿ ಖುಲಾಸೆ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ. ವಿಭಿನ್ನವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಂತೆ. ರೇಣುಕಾ ಸ್ವಾಮಿ ಆತನನ್ನ ದೂರದ ಊರಿನಿಂದ ಅವನನ್ನ ದರ್ಶನ್ ಅಭಿಮಾನಿ ಬಳಗದವರು ಕರ್ಕೊಂಡು ಬರ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಅವನನ್ನ ಕರ್ಕೊಂಡು ಬಂದು ಕೂಡಿ ಹಾಕಲಾಗುತ್ತೆ. ರಣಭೀಕರವಾಗಿ ಅವನನ್ನ ಥಳಿಸಲಾಗುತ್ತೆ. ಮನಸೋ ಇಚ್ಛೆ ವಾಚಮ ಗೋಚರ ಬೈದು ಆತನ ಮರ್ಮಾಂಗಕ್ಕೆ ಥಳಿಸಲಾಗುತ್ತೆ. ಆತನ ಚರ್ಮ ಸುಳಿಯಲಾಗುತ್ತೆ.
ಬಾಯಿಯಲ್ಲಿ ರಕ್ತ ಬರುವ ಹಾಗೆ, ದವಡೆಯ ಹಲ್ಲುಗಳೆಲ್ಲ ಉದುರಿ ಬೀಳುವ ಹಾಗೆ ಅವನಿಗೆ ಹೊಡಿತಾರೆ, ಸಿಗರೇಟಿಂದ ಸುಡ್ತಾರೆ. ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಚಿತ್ರಹಿಂಸೆಗಳನ್ನು ಕೊಡಬಹುದು ಅಷ್ಟೆಲ್ಲ ಕೊಡ್ತಾರೆ. ಲಾಸ್ಟಲ್ಲಿ ಆತ ಅಸುನೀಗಿದ ನಂತರ ಯಾವುದೋ ಒಂದು ಕಾಲುವೆಯ ಹತ್ತಿರ ಹೋಗಿ ಆ ಮೃತದೇಹವನ್ನು ಬಿಸಾಕ್ತಾರೆ. ಆಶ್ಚರ್ಯ ಎಂಬಂತೆ ಮರುದಿನ ಇಬ್ರು ಸ್ಟೇಷನ್ಗೆ ಬರ್ತಾರೆ. ಸರ್, ನಾವೇ ಕೊಲೆ ಮಾಡಿದ್ದು ಸರ್, ದಯವಿಟ್ಟು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವರ ಕಾಲ್ ಹಿಸ್ಟ್ರಿ ನೋಡುವಾಗ ದರ್ಶನ್ ಅವರಿಗೆ ಕಾಲ್ ಮಾಡಿರ್ತಾರೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಏನು ತನಿಖೆ ಮಾಡ್ತಾ ಇದೆ, ಈ ತನಿಖೆಯಲ್ಲಿ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು ರೇಣುಕಾ ಸ್ವಾಮಿಯ ತಾಯಿಯ ಹೇಳಿಕೆ.